₹20 ಕಾಫಿ, ₹1000 ಬಾಡಿಗೆ. ಕಾಫಿ ಕುಡಿದು ಹೇಳಿ, ಇಲ್ಲದೆ ಇದ್ರೆ ದಂಡ ಕಟ್ಟಿ. ಹೋಟೆಲ್ ನಲ್ಲಿ ಬರ್ತಾ ಇದೆ ಹೊಸ ರೂಲ್ಸ್. ನಮಸ್ಕಾರ ಸ್ನೇಹಿತರೆ, ಬೆಂಗಳೂರಲ್ಲಿ ಒಂದು ಹೋಟೆಲ್ ನಲ್ಲಿ ಒಂದು ಸ್ಟ್ರಾಂಗ್ ಬೈ ಟು ಕಾಫಿ ಆರ್ಡರ್ ಮಾಡಿ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡೆಯೋ ಪ್ಲಾನ್ ಇದೆಯಾ? ಅಥವಾ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಒಂಚೂರು ಹಿಡ್ಕೊಂಡು ಒಂಚೂರು ಹಿಂಗೆ ಲೋಟದಲ್ಲಿ ಗ್ಲಾಸಲ್ಲಿ ಹಿಡ್ಕೊಂಡು ಹಂಗೆ ಹೀರ್ತಾ ಗಂಟೆಗಟ್ಟಲೆ ಪಂಚಾಯಿತಿ, ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸು ಮಾತಾಡೋ ಲೆಕ್ಕಾಚಾರ ಇದೆಯಾ? ಅಥವಾ ಮಸಾಲೆ ದೋಸೆ ತಿಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಹೋಟೆಲನ್ನೇ ಆಫೀಸ್ ಮಾಡ್ಕೊಳ್ಳೋ ಅಭ್ಯಾಸ ನಿಮಗಿದೆಯಾ? ಕೆಫೆಯಲ್ಲಿ ಕೂರ್ತೀನಿ, ಇಡೀ ದಿನ ಕೊರಿತೀನಿ ಅನ್ನೋ ಲೆಕ್ಕಾಚಾರ ಇದೆಯಾ? ಹುಷಾರ್, ನಿಮ್ಮ ಕೈಲಿರೋ ಕಾಫಿ ಬೆಲೆ ₹20 ಇರ್ಬೋದು, ಆದರೆ ನೀವು ಕುಳಿತಿರೋ ಆ ಕುರ್ಚಿ ಬಾಡಿಗೆ ಈಗ ₹1000 ಆಗಬಹುದು. ಹೋಟೆಲ್ ಅಂದ್ರೆ ಧರ್ಮಛತ್ರ ಅಲ್ಲ ಸ್ವಾಮಿ, ಇದು ಬಿಸ್ನೆಸ್ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಹೋಟೆಲ್ ಮಾಲೀಕರೆಲ್ಲ ಸೇರ್ಕೊಂಡು. ಎಟ್ ಎ ಟೈಮ್ ಎಲ್ಲ ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಈ ಥರ ಆಗ್ತಾ ಇದೆ, ಬರ್ತಾರೆ, ಕೂರ್ತಾರೆ, ಚುಚೂರು ತಿಂತಾರೆ, ಎದ್ದೇ ಹೋಗಲ್ಲ ಗಂಟೆಗಟ್ಟಲೆ ಅಂಥೇಳಿ. ತಿನ್ನೋದು ಕಮ್ಮಿ, ಆಡೋದು ಜಾಸ್ತಿ, ನಮಗೆ ಆಗಲ್ಲ ಇದು ಅಂಥೇಳಿ ರೊಚ್ಚಿಗೆದ್ದಿದ್ದಾರೆ ಹೋಟೆಲ್ ಮಾಲೀಕರೆಲ್ಲ. ಟೇಬಲ್ ಚಾರ್ಜ್ ತರಕ್ಕೆ ಹೊರಟಿದ್ದಾರೆ. ಅಷ್ಟಕ್ಕೂ ಏನಿದು ಹೊಸ ಪ್ಲಾನ್? ಗಂಟೆಗಟ್ಟಲೆ ಕೂತ್ರೆ ನಿಜವಾಗ್ಲೂ ಕೂಡ ಆ ಸೀಟ್ನ ಬಾಡಿಗೆ ಕಟ್ಟಬೇಕಾ, ದಂಡ ಕಟ್ಟಬೇಕಾ? ಕೂತ್ಕೊಂಡು ನಿಧಾನಕ್ಕೆ ಹೀರೋರ ಮೇಲೆ ಹೋಟೆಲ್ ಮಾಲೀಕರಿಗೆ ಇಷ್ಟು ರೋಷ ಯಾಕೆ? ಅಸಲಿ ಲೆಕ್ಕಾಚಾರ ಏನು? ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ರಿಪೋರ್ಟ್ ನಲ್ಲಿ. ಕಾಫಿ ಮೇಲೆ ಮೀಟರ್ ಬಡ್ಡಿ. ಸ್ನೇಹಿತರೆ, ಬೆಂಗಳೂರಲ್ಲಿ ಕಾಫಿ ಕಲ್ಚರ್ ಇದೆ, ಕಾಫಿ ಟೀ ಇದೆ. ಇಲ್ಲಿನ ದರ್ಶಿನಿಗಳು, ಕೆಫೆಗಳು ಅಂದ್ರೆ ಕೇವಲ ಊಟ ಮಾಡೋ ಜಾಗಗಳಲ್ಲ, ಇಲ್ಲಿನ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ಅಷ್ಟೇ. ಅಲ್ಲಿ ಪಕ್ಕದ ಮನೆ ಪರಮೇಶ್ವರನಿಂದ ಹಿಡಿದು ಪಾಕಿಸ್ತಾನದ ಶಾಬಾಜ್ ಶರೀಫ್ ತನಕ ಡಿಸ್ಕಷನ್ ಆಗುತ್ತೆ, ತಲೆ ಹೋಗೋ ವಿಚಾರ ಚರ್ಚೆ ಆಗುತ್ತೆ. ಒಂಥರ ಎಮೋಷನ್ ಇದ್ದ ಹಾಗೆ ಜನರಿಗೆ ಎಲ್ಲ ಜಾಗಗಳು. ಜೊತೆಗೆ ತುಂಬಾ ಜನಕ್ಕೆ ರೆಸ್ಟೋರೆಂಟ್, ಕೆಫೆ, ಹೋಟೆಲ್ಸ್ ಇಲ್ಲೆಲ್ಲ ಕೇವಲ ತಿನ್ನೋ ಜಾಗ ಅಲ್ಲ, ಇದು ಡೀಲ್ ಕುದುರಿಸೋ ಜಾಗ, ಮೀಟಿಂಗ್ ಪಾಯಿಂಟ್. ಅದು ಬಿಸ್ನೆಸ್ ಡೀಲು ಆಗಿರ್ಬೋದು, ಮದುವೆ ಡೀಲು ಆಗಿರ್ಬೋದು. ಆದರೆ ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನ ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಈಗ ಗ್ರಾಹಕರು ಬರ್ತಾರೆ, ₹10-20 ಕಾಫಿ ತಗೊಳ್ತಾರೆ, 2 ಗಂಟೆ ಎದ್ದೇಳೋದಿಲ್ಲ. ಅದರಲ್ಲೂ ಕೂಡ ಏನಾದ್ರು ಬಿಸ್ನೆಸ್ ಡೀಲೋ, ಅಪರೂಪದ ಫ್ರೆಂಡ್ಸ್ ಮೀಟೋ, ಅಥವಾ ಏನಾದರೂ ಮದುವೆ ಡೀಲೋ ಏನಾದ್ರು ಬಂದು ಮಾತಾಡೋಕೆ ಕುತ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ, ಒಂದು ಊಟ ಮಾಡೋ ಟೈಮ್ನಲ್ಲಿ ಅವರು 2-3 ಜನ ಊಟ ಮಾಡೋ ಟೈಮನ್ನು ಅಲ್ಲೇ ಕೂತ್ಕೊಂಡು ಎದ್ದೇ ಹೇಳೋದಿಲ್ಲ. ಬಿಲ್ ಅಷ್ಟೇ ಇರುತ್ತೆ, ನಮಗೆ ಹೊಡ್ತಾ ಬೀಳುತ್ತೆ. ಪೀಕ್ ಟೈಮ್ನಲ್ಲಿ ಈ ಥರ ಆದರೆ ನಾವು ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ರೊಚ್ಚಿಗೆದ್ದಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ಕಠಿಣ ನಿರ್ಧಾರಕ್ಕೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಅದೆಲ್ಲ ಚರ್ಚೆ ಮಾಡಿಕೊಂಡು ಏನು ಗೊತ್ತಾ, ಅದು ಟೈಮ್ ಆಧಾರಿತ ಬಿಲ್ಲಿಂಗ್ ಅಥವಾ ಟೇಬಲ್ ಚಾರ್ಜ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಅಲ್ಲಿ ಎಷ್ಟು ಹೊತ್ತು ಕೂರ್ತಿರೋ ಅಷ್ಟು ಟೇಬಲ್ ಚಾರ್ಜ್ ಸಪರೇಟ್ ಆಗಿ ಕೊಡಬೇಕು. ಇನ್ಮೇಲೆ ಮೊನ್ನೆವರೆಗೂ ಇದು ಕೇವಲ 1-2 ಹೋಟೆಲ್ಗಳ ಬೋರ್ಡ್ ಮೇಲೆ ಬಂದಿತ್ತು, ಆಲ್ರೆಡಿ ಬಂದಾಗಿದೆ. ಇದು ಶುರು ಅಷ್ಟೇ ಮಾಡಿದ್ರು ಕೆಲವರು. ಇಲ್ಲಿ ಬಿಸ್ನೆಸ್ ಮೀಟಿಂಗ್ ಮಾಡುವಂತಿಲ್ಲ, ಲ್ಯಾಪ್ಟಾಪ್ ಬಳಸುವಂತಿಲ್ಲ ಅನ್ನೋ ಎಚ್ಚರಿಕೆ ಕೆಲವರು ಹಾಕಿದ್ರು. ಆದ್ರೀಗ ವಿಚಾರ ಸೀರಿಯಸ್ ಆಗಿದೆ. ಒಬ್ಬ ಹೋಟೆಲ್ ಮಾಲೀಕರಲ್ಲ, ಇಡೀ ಹೋಟೆಲ್ ಮಾಲೀಕರ ಸಂಘ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಈ ಅಸ್ತ್ರವನ್ನ, ಈ ಬಾಣವನ್ನ ಬಿಡೋಕೆ ರೆಡಿ ಆಗ್ತಾ ಇದ್ದಾರೆ. ಗಂಟೆಗೆ ₹1000 ಚಾರ್ಜ್ ಮಾಡೋ ಪ್ರಸ್ತಾಪ ಕೂಡ ಇದೆ. ಅದನ್ನ ಮುಂದೆ ನಿಮಗೆ ಹೇಳ್ತೀವಿ. ಯಾವುದು ಹೋಟೆಲ್ಲು, ಅದರ ಸೆಟಪ್ ಹೇಗಿದೆ, ಲಕ್ಸುರಿಯಸ್ ಅಥವಾ ಸಣ್ಣದೊಂದು ಚಿಕ್ಕ ದರ್ಶಿನಿನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಾರ್ಜಸ್ ಎಲ್ಲ. ಇಲ್ಲಿ ಸಂಘದ ಅಧ್ಯಕ್ಷರಾಗಿರೋ PC ರಾವ್ ನೇರವಾಗಿದ್ರ ಬಗ್ಗೆ ಮಾತನಾಡಿದ್ದಾರೆ ಕೂಡ. ಅವರ ವಾದ ಇಷ್ಟೇ, ಪೀಕ್ ಅವರ್ನಲ್ಲಿ ಬರ್ತಾರೆ, ಕಾಫಿ ತಗೊಂಡು ಗಂಟೆಗಟ್ಟಲೆ ಮೊಬೈಲ್ ನೋಡ್ತಾ ಕುತ್ಕೊಂಡ್ಬಿಡ್ತಾರೆ. ಇದರಿಂದ ಊಟಕ್ಕೆ ಬರೋ ಜೆನ್ಯೂನ್ ಕಸ್ಟಮರ್ಗಳಿಗೂ ಕೂಡ ಜಾಗ ಸಿಗ್ತಾ ಇಲ್ಲ, ನಮಗೆ ವ್ಯಾಪಾರಕ್ಕೆ ಹೊಡೆತ ಕೊಡ್ತಾ ಇದೆ. ನಾವು ತಿಂಗಳಿಗೆ ರೆಂಟ್ ಕಟ್ಟಲೇಬೇಕು. ಅಲ್ಲಿ ಕೆಲವು ಕಸ್ಟಮರ್ಸ್ ಹೋಟೆಲ್ ಓಪನ್ ಇರೋ 10-12 ಗಂಟೆಗಳಲ್ಲಿ ಗಂಟೆಗಟ್ಟಲೆ ಅವರೇ ಕುತ್ಕೊಂಡ್ಬಿಟ್ರೆ ನಾವು ಹೆಚ್ಚೆಚ್ಚು ಕಸ್ಟಮರ್ಸ್ನ ಸರ್ವ್ ಮಾಡೋದು ಹೇಗೆ, ವ್ಯಾಪಾರ ಮಾಡೋದು ಹೇಗೆ, ನಮ್ಮ ಐಟಮ್ ಸೇಲ್ ಆಗೋದು ಹೇಗೆ ಅನ್ನೋದು ಅವರ ವಾದ. ಜೊತೆಗೆ ಹೋಟೆಲ್ ಮಾಲೀಕರಾಗಿರೋ ರಾವ್ ಅವರು ಇನ್ನೊಂದು ಗಂಭೀರ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಗಂಟೆಗಟ್ಟಲೆ ಬಂದು ಅಲ್ಲೇ ಕುತ್ಕೊಂಡು ಇರೋರ ವರ್ತನೆಯಿಂದ ಕೆಲವರಿಂದ ಹೋಟೆಲ್ನ ಅಟ್ಮಾಸ್ಫಿಯರ್ ಹಾಳಾಗ್ತಿದೆ ಅಂತ ಹೇಳಿದ್ದಾರೆ. ಅವ್ರು ಯಾರ ಬಗ್ಗೆ ಹೇಳ್ತಿದ್ದಾರೆ, ಆ ಥರ ಮಾಡೋರು ಯಾರು, ಏನು ಮಾಡ್ತಾರಂಥದ್ದು ಹೋಟೆಲಲ್ಲಿ ಕುತ್ಕೊಂಡು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರೋ ವಿಚಾರ. ಹೀಗಾಗಿ ಈ ರೂಲ್ಸ್ ಅನ್ನ ಜಾರಿ ಮಾಡಲೇಬೇಕು ಅನ್ನೋ ಹಠಕ್ಕೆ ಹೋಟೆಲ್ ಮಾಲೀಕರು ಬಿದ್ದಿದ್ದಾರೆ. ಸರ್ಕಾರಕ್ಕೆ ಪ್ರಪೋಸಲ್ ಕೊಡೋಕೆ ರೆಡಿ ಆಗಿದ್ದಾರೆ. ಇಷ್ಟೊಂದು ದಿಢೀರ್ ಅಂತ ಈ ರೂಲ್ಸ್ ತರೋ ಅನಿವಾರ್ಯತೆ ಏನು ಬಂತು? ಇಷ್ಟು ವರ್ಷದಿಂದನೂ ಇದ್ದಿದ್ದೇ ಪ್ರಾಬ್ಲಮ್ ಇವರೆಲ್ಲ ಈಗ ಹೇಳ್ತಿರೋದೆಲ್ಲ. ಸಡನ್ ಆಗಿ ರೊಚ್ಚಿಗೇಳೋಕೆ ಏನ್ ಕಾರಣ, ಎಷ್ಟು ನಷ್ಟ ಆಗ್ತಿದೆ ಅವರಿಗೆ, ಅದನ್ನ ನೋಡ್ತಾ ಹೋಗೋಣ. ಹೋಟೆಲ್ ಅಥವಾ ಆಫೀಸಾ? ಕೋವಿಡ್ ಬಂತು ಹೋಯ್ತು, ಆದ್ರೆ ಅದು ಬಿಟ್ಟು ಹೋದ ಒಂದು ಅಭ್ಯಾಸ ಅಂದ್ರೆ ವರ್ಕ್ ಫ್ರಮ್ ಎನಿವೇರ್. ಮೊದಲೆಲ್ಲ ಜನ ಕ್ಯಾಫೇಸ್ಗೆ ಅಂದ್ರೆ ಸ್ಟಾರ್ಬಕ್ಸ್, ಥರ್ಡ್ ವೇವ್, ಕೆಫೆ ಕಾಫಿ ಡೇ ಅಲ್ಲೆಲ್ಲ ಹೋಗಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂರ್ತಾ ಇದ್ರು. ಅಲ್ಲಿ ಕಾಫಿ ರೇಟ್ ₹250, ₹500, ₹600, ₹1000 ಇದೆ. ಅಲ್ಲಿ ಕೂರೋದಕ್ಕೆ ಅವರು ಚಾರ್ಜ್ ಮಾಡ್ತಾರೆ. ಆದರೆ ಈಗ ಆ ಕಲ್ಚರ್ ನಿಮ್ಮ ಏರಿಯಾದ ಚಿಕ್ಕ ದರ್ಶಿನಿಗಳಿಗೂ ಕೂಡ ಬಂದ್ಬಿಟ್ಟಿದೆ. ಹೋಟೆಲ್ ಮಾಲೀಕರ ಪ್ರಕಾರ ಇವರ ನಿದ್ದೆಗೆಡಿಸಿರೋದು ಮುಖ್ಯವಾಗಿ 3 ಥರದ ಜನ. ಮೊದಲನೇದು ರಿಯಲ್ ಎಸ್ಟೇಟ್ನವರು. ಇವರು ಬರೋದೇ ಬೆಳಿಗ್ಗೆ 9 ಗಂಟೆಗೆ, ಜೇಬಲ್ಲಿ 5-6 ಮೊಬೈಲ್, ಎದುರುಗಡೆ ಒಬ್ಬ ಕ್ಲೈಂಟ್, ಒಂದು ಕಾಫಿ ಆರ್ಡರ್ ಮಾಡ್ತಾರೆ. ಆಮೇಲೆ ಸೈಟ್ನ ಚರ್ಚೆ ಶುರುವಾಗುತ್ತೆ, ಅಪಾರ್ಟ್ಮೆಂಟ್ನ ಚರ್ಚೆ ಶುರುವಾಗುತ್ತೆ.
ರೇಟ್ ಎಷ್ಟು, ಇದ್ರ ರೇಟ್ ಎಷ್ಟು, ಏನಿದೆ ಅಲ್ಲಿ, ವ್ಯಾಲ್ಯೂಷನ್ ಏನು, ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಅಂಥೇಳಿ ಟೇಬಲ್ ಮೇಲೆ ಡೀಲ್ ಶುರುವಾಗುತ್ತೆ. ಆದರೆ ಹೋಟೆಲ್ ಮಾಲೀಕರಿಗೆ ಸಿಗೋದು ಆ ಕೋಟ್ಯಂತರ ರೂಪಾಯಿ ಟರ್ನ್ ಓವರ್ನಲ್ಲಿ 20 ರೂಪಾಯಿ ಮಾತ್ರ ಕಾಫಿ ಬಿಲ್. ಇತ್ತೀಚೆಗೆ ಕೆಂಗೇರಿ ಹೋಟೆಲ್ ಮಾಲೀಕರೊಬ್ಬರು ಮಾಧ್ಯಮದ ಮುಂದೆ ಬಂದು ಗೋಳಾಡ್ಕೊಂಡ್ಬಿಟ್ಟಿದ್ರು. ಅವರ ಹೋಟೆಲ್ಗೆ ಬರೋ 3-4 ಜನ ತಗೊಳ್ಳೋದು ಬರೀ ಬೈ ಟು ಕಾಫಿ, ಆದರೆ ಮಾಡೋದು ಮಾತ್ರ ಕೋಟಿ ರಿಯಲ್ ಎಸ್ಟೇಟ್ ಡೀಲಿಂಗ್. 1 ಗಂಟೆ ಆದರೂ ಹೇಳಲ್ಲ. ಹಿಂಗೆ ಅನ್ಸ್ಬೋದು ಹೇಳಿ ಹೋಟೆಲ್ ಮಾಲೀಕರಿಗೆ. ಕಿವಿಗೆ ಕೋಟಿಗಟ್ಟಲೆ ವ್ಯವಹಾರದ್ದು ದುಡ್ಡಿನ ವ್ಯವಹಾರ ಬಂದು ಬೀಳ್ತಾ ಇರುತ್ತೆ. ನನಗೆ ಬರೋದು ಮಾತ್ರ 25 ರೂಪಾಯಿ ಬೈ ಟು ಕಾಫಿದು ಅಂತ ಹೇಳಿ ಅವ್ರಿಗೆ ಒಂಥರ ಫ್ರಸ್ಟ್ರೇಷನ್. ಏನ್ರಿ ಇಷ್ಟು ತನಕ ಇಲ್ಲೇ ಇದಿರಲ್ಲ ಅಂತ ಕೇಳೋಕೆ ಹೋದ್ರೆ ನಾವು ಲೋಕಲ್ಸ್ ಅಂತ ದಬಾಯಿಸ್ತಾರಂತೆ ಅವರಿಗೆ. ಇದು ಒಬ್ರು ಹೋಟೆಲ್ ಓನರ್ ಹೇಳಿರೋದು. ಇನ್ನೊಂದು ಮದುವೆ ಡೀಲ್ಗಳು, ದಿ ಮ್ಯಾಟ್ರಿಮೋನಿ ಮೀಟಿಂಗ್ಸ್. ಹುಡುಗ ಹುಡುಗಿ ನೋಡೋ ಶಾಸ್ತ್ರ ಇತ್ತೀಚೆಗೆ ಮನೆಗಳಲ್ಲಿ ಕಮ್ಮಿ. ಹೋಟೆಲ್ಗಳಿಗೆ ಕರೆಯೋದು, ಆ ರೆಸ್ಟೋರೆಂಟಿಗೆ ಬನ್ನಿರಿ ಅಂಥೇಳಿ. ಅಡುಗೆ ಮಾಡೋ ಪಂಚಾಯಿತಿ ಇಲ್ಲ, ಅಲ್ಲೇ ಏನೋ ಕಾಫಿನೋ ಇಡ್ಲಿ ಉಪ್ಪಿಟ್ಟು ಕೇಸರಿಬಾತ್ ತರಿಸಿದ್ರೆ ಆಯಿತು, ಮಾತಾಡಿಸಿ ಅಲ್ಲೇ ಕೂತ್ಕೊಳ್ಳೋದು, ಗಂಟೆಗಟ್ಟಲೆ ಮಾತಾಡೋದು, ಬೇಸಿಕ್ ಸಣ್ಣ ಪುಟ್ಟ ಆರ್ಡರ್ ಮಾಡಿ ಆಮೇಲೆ ಎದ್ದು ಹೋಗೋದು. ಹೋಟೆಲ್ನವರಿಗೆ ತುಂಬ ಟೈಮ್ ಆ ಟೇಬಲ್ ಆಕ್ಯುಪೈಡ್ ಆಗಿರುತ್ತೆ, ಬೇರೆಯವರು ಕೊಡೋಕ್ಕಾಗಲ್ಲ. 3ನೇದು ದಿ ವರ್ಕ್ ಫ್ರಮ್ ಹೋಟೆಲ್ ಗ್ಯಾಂಗ್. ಫ್ರೀ ವೈಫೈ, ಫ್ರೀ AC, ಫ್ರೀ ಕುಡಿಯೋ ನೀರು, ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಇಂಟರ್ನಲ್ ವಾಟರ್ ಟ್ಯಾಂಕ್ ಏನಾದರೂ ಫುಲ್ ಆಯಿತು ಅಂತ ಹೇಳಿದ್ರೆ ಅದನ್ನು ಹೋಗಿ ಆಚೆ ಹಾಕಿ ಬರೋಕ್ಕೆ ಅಲ್ಲಿ ರೆಸ್ಟ್ ರೂಮ್ಸ್ ಕೂಡ ಇರ್ತವೆ. ಮತ್ತೆ ಬಂದು ರಿಫಿಲ್ ಮಾಡೋಕ್ಕೆ, ನೀರು ಕುಡಿಯೋಕ್ಕೆ ಉಚಿತವಾಗಿರೋ RO ವಾಟರ್ ಕೂಡ ಸಿಗುತ್ತೆ. 1 ಪ್ಲೇಟ್ ಇಡ್ಲಿ ತಗೊಂಡು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಲ್ಯಾಪ್ಟಾಪ್ ಕೊಡ್ತಾ ಕೂತ್ರೆ ನಾವೇನು ಮಾಡೋಣ ಅನ್ನೋದು ಹೋಟೆಲ್ ಮಾಲೀಕರ ಪ್ರಶ್ನೆ. ತಿನ್ನೋಕೆ ಮಾತ್ರ ಟೈಮ್ ಲಿಮಿಟ್, ಸುಮ್ಮನೆ ಕೂತ್ರೆ ಬೀಳುತ್ತೆ ರೇಟ್. ಸ್ನೇಹಿತರೆ, ನೀವು MG ರೋಡ್ಗೋ ಅಥವಾ ಜಯನಗರಕ್ಕೋ ಕಾರ್ ತಗೊಂಡು ಹೋದ್ರೆ ರೋಡ್ ಸೈಡಲ್ಲಿ ಪಾರ್ಕ್ ಮಾಡೋಕ್ಕೂ ಕೂಡ ಗಂಟೆಗೆ ಎಷ್ಟು ಅಂತ ಹೇಳಿ ಹಣ ಕೊಡ್ತೀರಲ್ವಾ? ಅಥವಾ ಯಾವುದೇ ಪಾರ್ಕಿಂಗ್ ಲಾಟ್ಗೆ ಹೋಗಿ ಗಾಡಿ ಇಟ್ಟರು ಕೂಡ ಕೊಡ್ತೀರಲ್ವಾ? ಯಾಕಂದ್ರೆ ಆ ಜಾಗಕ್ಕಿರೋ ರೇಟ್ ಅದು. ಯು ಆರ್ ಪೇಯಿಂಗ್ ಫಾರ್ ದ ಸ್ಪೇಸ್. ಈಗ ಹೋಟೆಲ್ ಮಾಲೀಕರು ಕೇಳ್ತಿರೋದನ್ನೇ. ನಮ್ಮ ಹೋಟೆಲ್ ಟೇಬಲ್ ಒಂದು ಜಾಗ, ಅದು ಪ್ರೀಮಿಯಂ ಜಾಗ. ಲೈಟು, ಫ್ಯಾನು, AC, ಟೇಬಲ್ಲು, ಡ್ರಿಂಕಿಂಗ್ ವಾಟರು, ಕುರ್ಚಿ ಎಲ್ಲ ಇರುತ್ತೆ. ಎಲ್ಲಿಂದ ಬರುತ್ತೆ? ನಾವು ಬಾಡಿಗೆ ಕಟ್ತಾ ಇಲ್ವಾ? ಫ್ರೀಯಾಗಿ ಬಳಸಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಕೂತ್ಕೊಳ್ರಪ್ಪ, ಇಡೀ ದಿನ ಕೂತ್ಕೊಳ್ಳಿ, ಒಂದೇ ಇಡ್ಲಿ ತಗೊಂಡು ಕೂತ್ಕೊಳ್ಳಿ, ಕಾಫಿ ತಗೊಂಡು ಕೂತ್ಕೊಳ್ಳಿ, ಗಂಟೆ ಲೆಕ್ಕದಲ್ಲಿ ಟೇಬಲ್ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಹೋಟೆಲ್ ಸಂಘದ ಚರ್ಚೆಯಲ್ಲಿರೋ ಈ ಪೇ ಫಾರ್ ದ ಟೇಬಲ್ ಆರ್ ಸ್ಪೇಸ್ ಈ ಮಾಡೆಲ್ ಹೇಗಿದೆ ಗೊತ್ತಾ? ರಿಪೋರ್ಟ್ಸ್ ಪ್ರಕಾರ ಹೊಸ ರೂಲ್ಸ್ ಈ ಥರ ಇರುತ್ತೆ. ರೂಲ್ ನಂಬರ್ 1, ಕಾಫಿ ಕುಡಿಯೋರಿಗೆ ಟೈಮರ್. ನೀವು ಕೇವಲ ಕಾಫಿ ಅಥವಾ ಟೀ ಆರ್ಡರ್ ಮಾಡಿದ್ರೆ ನಿಮಗೆ ಸಿಗೋ ಮ್ಯಾಕ್ಸಿಮಮ್ ಟೈಮ್ 20ರಿಂದ 30 ನಿಮಿಷ. ಅಷ್ಟರಲ್ಲಿ ಕಾಫಿ ಮುಗಿಸಿ ಅಲ್ಲಿಂದ ಹೊರಡಬೇಕು. ರೂಲ್ ನಂಬರ್ 2, ಊಟ ಮಾಡೋರಿಗೆ ಸ್ವಲ್ಪ ರಿಯಾಯಿತಿ. ಫುಲ್ ಮೀಲ್ಸ್ ಅಥವಾ ಟಿಫನ್ ಆರ್ಡರ್ ಮಾಡಿದ್ರೆ ಸಿಗೋ ಟೈಮ್ 45 ನಿಮಿಷದಿಂದ 1 ಗಂಟೆ. ಆ್ಯಕ್ಚುಲಿ ಸಫಿಷಿಯೆಂಟೇ ಇದೆ. ಕಾಫಿ ಯಾರು ಅರ್ಧ ಗಂಟೆ ಎಲ್ಲ ಕುಡಿತಾರೆ, 5 ನಿಮಿಷ ಖಾಲಿ ಆಗುತ್ತೆ. ಹಾಗೆ ಊಟ ತಿಂಡಿ ಕೂಡ 3/4 ಗಂಟೆ 1 ಗಂಟೆಲಿ ಆಗೇ ಆಗುತ್ತೆ ಸಾಮಾನ್ಯವಾಗಿ. ರೂಲ್ ನಂಬರ್ 3, ಮೀಟರ್ ಸ್ಟಾರ್ಟ್ಸ್. ಪೆನಾಲ್ಟಿ ಇದು. ಒಂದು ವೇಳೆ ನೀವು ಸಮಯ ಮೀರಿದ್ರು ಅಲ್ಲಿಂದ ಏಳಲ್ಲ ಅಂದರೆ, ಅಲ್ಲೇ ಕುತ್ಕೊಂಡಿದ್ರೆ ಬೇರೆ ಬಿಟ್ಟರೆ, ಆಗ ಟೇಬಲ್ ರೆಂಟ್ ಶುರುವಾಗುತ್ತೆ. ಇದು ಗಂಟೆಗೆ 100 ರೂಪಾಯಿಂದ ಹಿಡಿದು ಪ್ರೀಮಿಯಂ ಏರಿಯಾಗಳಲ್ಲಿ 500ರಿಂದ 1000 ರೂಪಾಯಿ ತನಕ ಇರಬಹುದು. ಅದು ಏರಿಯಾ ಮತ್ತು ಆ ಹೋಟೆಲ್ನಲ್ಲಿರೋ ಸೌಲಭ್ಯದ ಮೇಲೆ ಹೋಗುತ್ತೆ. ಇದನ್ನು ಕೇಳಿ ನಿಮಗೆ ಅನಿಸ್ಬೋದು, ಏನು ಅನ್ಯಾಯ ಇದು, 20 ರೂಪಾಯಿ ಕಾಫಿ ಕುಡಿಯೋಕೆ 500 ರೂಪಾಯಿ ದಂಡ ಕಟ್ಟಬೇಕಾ ಅಂತ. ಆದರೆ 1 ನಿಮಿಷ ತಡೀರಿ. ಎಮೋಷನಲ್ ಆಗಿ ಯೋಚನೆ ಮಾಡೋ ಬದಲು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೋಟೆಲ್ನವರಿಗೆ ನಿಜವಾಗ್ಲೂ ಲಾಸ್ ಆಗ್ತಿದೆಯಾ ಅಥವಾ ದುರಾಸೆ ತೋರಿಸ್ತಾ ಇದ್ದಾರಾ ಅಂತ ಉತ್ತರ ಸಿಗಬೇಕು ಅಂದರೆ ಒಂದು ಚಿಕ್ಕ ಮ್ಯಾಥ್ ಮಾಡಬೇಕು. ನಾವು ಗಣಿತ ಮಾಡಲೇಬೇಕು. ಲೆಕ್ಕ ಹಾಕೋಣ ಬನ್ನಿ. 1 ವಡೆಗೆ 1 ಗಂಟೆ ಬೇಕಾ? ಒಮ್ಮೆ ಊಹೆ ಮಾಡ್ಕೊಳ್ಳಿ, ಗ್ರಾಹಕ ಅಲ್ಲ ನೀವೀಗ ಹೋಟೆಲ್ ಮಾಲೀಕ. ನಿಮ್ಮ ಹೋಟೆಲ್ ಇರೋದು ಬೆಂಗಳೂರಿನ ಬಿಸಿಯೆಸ್ಟ್ ಏರಿಯಾ ಇಂದಿರಾನಗರ್ನ 100 ಫೀಟ್ ರಸ್ತೆಯಲ್ಲಿ ಅಂತ ಅನ್ಕೊಳ್ಳಿ. ಇಲ್ಲಿ 1 ಚದರ ಅಡಿಗೆ ಪರ್ ಸ್ಕ್ವೇರ್ ಫೀಟ್ ಬಾಡಿಗೆ ಎಷ್ಟಿದೆ ಗೊತ್ತಾ? ಕನಿಷ್ಠ ಅಂದ್ರೂ 330 ರೂಪಾಯಿ ಮಿನಿಮಮ್. ಇದು ಎಕ್ಸಾಂಪಲ್ಗೆ ಹೇಳ್ತಿರೋ ರೇಟ್. ಒಂದು 4 ಜನ ಕೂರೋ ಟೇಬಲ್ ಹಾಕೋಕೆ, ಓಡಾಡೋ ಜಾಗ ಎಲ್ಲ ಸೇರಿ ಕನಿಷ್ಠ 30 ಚದರ ಅಡಿ ಜಾಗ ಬೇಕು. ಅಂದರೆ ಒಂದು ಟೇಬಲ್ ಜಾಗಕ್ಕೆ ನೀವು ಮಾಲೀಕರಾಗಿದ್ದರೆ ನೀವು ಕಟ್ಟೋ ತಿಂಗಳ ಬಾಡಿಗೆ ಸುಮಾರು 10,000 ರೂಪಾಯಿ. ಇದನ್ನು ದಿನದ ಲೆಕ್ಕಕ್ಕೆ ಮತ್ತು ಗಂಟೆ ಲೆಕ್ಕಕ್ಕೆ ಡಿವೈಡ್ ಮಾಡಿದ್ರೆ ಬರೀ ಬಾಡಿಗೆಗೆ ಗಂಟೆಗೆ 27 ರೂಪಾಯಿ ಚಾರ್ಜ್ ಆಗುತ್ತೆ. ಅದು ನಾವು ಪ್ರೀಮಿಯಮ್ಮು AC ಇರೋ ರೂಮ್ದೆಲ್ಲ ಹೇಳ್ತಿಲ್ಲ, ನಾವು ಒಂದು ಆ್ಯಾವ್ರೇಜಿಗೆ ಹೇಳಿದ್ದು 300 ಚಿಲ್ಲರೆ ಸ್ಕ್ವೇರ್ ಫೀಟ್ ಅಂತ ಹೇಳಿ ಬಾಡಿಗೆ. ಲಕ್ಸುರಿ ಏರಿಯಾಗಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಇದು ಬರೀ ಬಾಡಿಗೆ ಕಥೆ. ಇದು ಟೇಬಲ್ ಒರೆಸೋ ವೆಯ್ಟರ್ ಸಂಬಳ, ತಲೆ ಮೇಲೆ ತಿರುಗೋ ಫ್ಯಾನ್ ಅಥವಾ AC ಕರೆಂಟ್ ಬಿಲ್, ಲೈಟ್ ಬಿಲ್, ಅಡುಗೆಯವರ ಸಂಬಳ, RO ವಾಟರ್ ಫ್ರೀ, ಇದೆಲ್ಲ ಸೇರಿಸಿದ್ರೆ ಆ ಒಂದು ಟೇಬಲ್ ಸುಮ್ಮನೆ ಖಾಲಿ ಬಿದ್ದಿದ್ರು ಕೂಡ ಗಂಟೆಗೆ ಕನಿಷ್ಠ 55ರಿಂದ 60 ರೂಪಾಯಿ ಮೇಂಟೆನೆನ್ಸ್ ಖರ್ಚಿರುತ್ತೆ. ಈಗ ಮೊದಲ ಸನ್ನಿವೇಶ, ಒಬ್ಬ ವ್ಯಕ್ತಿ ಬರ್ತಾನೆ, 20 ರೂಪಾಯಿ ಕಾಫಿ ಕುಡಿತಾನೆ. ಕಾಫಿ ಪುಡಿ, ಹಾಲು, ಸಕ್ಕರೆ ಖರ್ಚು 6 ರೂಪಾಯಿ ಹೋದರೆ ಉಳಿಯೋದು ಹೋಟೆಲ್ಗೆ 14 ರೂಪಾಯಿ ಆ ಪರ್ಟಿಕ್ಯುಲರ್ ಕಾಫಿಯಲ್ಲಿ. ಆದರೆ ಆತ ಅದೇ ಕಾಫಿ ಹಿಡ್ಕೊಂಡು 2 ಗಂಟೆ ಕೂತ್ರೆ ಹೋಟೆಲ್ ಮಾಲೀಕರಿಗೆ ಆ ಟೇಬಲ್ ಮೇಂಟೈನ್ ಮಾಡೋಕೆ ಆದ ಖರ್ಚು 110 ರೂಪಾಯಿ 2 ಗಂಟೆಗೆ. ಬಂದಿದ್ದು 14 ರೂಪಾಯಿ.
ಆತ ಕಾಫಿ ಕುಡಿದು ಹೋದ್ಮೇಲೆ ಮಾಲೀಕನ ಜೇಬಿಂದ ಹೋಗೋದು 96 ರೂಪಾಯಿ ಲಾಸ್ ಆಗುತ್ತೆ. ಅದೇ ಎರಡನೇ ಸನ್ನಿವೇಶ, ಒಂದು ಫ್ಯಾಮಿಲಿ ಊಟಕ್ಕೆ ಬರುತ್ತೆ, 4 ಜನ ಸೇರಿ 1200 ರೂಪಾಯಿ ಬಿಲ್ ಮಾಡ್ತಾರೆ. ಅವರು ಕೂರೋದು 1 ಗಂಟೆ ಅಷ್ಟೇ. ಎಲ್ಲಾ ಖರ್ಚುಗಳದು ಹೋಟೆಲ್ ಕನಿಷ್ಠ 300ರಿಂದ 400 ರೂಪಾಯಿ ಲಾಭ ಗಳಿಸುತ್ತೆ. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಹೋಟೆಲ್ ಬಿಸ್ನೆಸ್ ನಿಂತಿರೋದೇ ಟೇಬಲ್ ಟರ್ನ್ ಓವರ್ ಮೇಲೆ. ಒಂದು ಕುರ್ಚಿಯಲ್ಲಿ, ಒಂದು ಟೇಬಲ್ನಲ್ಲಿ ದಿನಕ್ಕೆ ಎಷ್ಟು ಜನ ಕೂತು ಹೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ. ಒಬ್ಬನೇ ವ್ಯಕ್ತಿ ಕುರ್ಚಿ ಅಲುಗಾಡಿಸದೆ ಬೇರೆ ಬಿಟ್ರೆ ಅಲ್ಲಿ ಅದು ಹೋಟೆಲ್ ಮಾಲೀಕರ ಪಾಲಿಗೆ ಮರಣ ಶಾಸನ. ಅದಕ್ಕೆ ಅವರು ದೊಡ್ಡ ದೋಸೆ ಸೌಟ್ ತಗೊಂಬಂದು ಕೆಳಗೆ ಹಾಕಿ ಬೇರೆ ಬಿಡಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿ. ಆದ್ರೆ ಜಾರಿ ಮಾಡೋದಷ್ಟು ಸುಲಭ ಇದೆಯಾ ಅನ್ನೋದೇ ಇಲ್ಲಿ ಪ್ರಶ್ನೆ. ಈಗ ಎಲ್ಲರ ಮುಂದೆ ಅವಮಾನ ಆದಾಗಾಯ್ತು ನನಗೆ ಅಂತ ಹೇಳಿ ಜಗಳಕ್ಕೆ ಹೋದ್ರೆ ಏನ್ ಮಾಡ್ತೀರಾ ಹೋಟೆಲ್ ಮಾಲೀಕರೊಂದಿಗೆ? ಆ ಥರದ್ದು ಆಗುತ್ತೆ. ಪಲ್ಯದಲ್ಲಿ ಆ ತರಕಾರಿ ಕಮ್ಮಿ ಇದೆ, ಈ ತರಕಾರಿ ಜಾಸ್ತಿ ಇದೆ, ಆಲೂಗೆಡ್ಡೆ ಸರಿ ಇಲ್ಲ ಅಂತ ಹೇಳಿನೇ ಜಗಳ ಆಗುತ್ತೆ ಹೋಟೆಲ್ಗಳಲ್ಲಿ. ಇನ್ನು ಎದ್ದು ಹೋಗಿ ಟೈಮ್ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ಅನ್ನೋ ಪ್ರಶ್ನೆ ಇದೆ. ಹಾಗಂತ ಆಗ್ತಿಲ್ಲ ಅಂತಿಲ್ಲ. ಪ್ರೀಮಿಯಂ ರೆಸ್ಟೋರೆಂಟ್ಸ್ ಅಲ್ಲಿ ಆಯ್ತಾ ಅಂತ ಹೋಟೆಲ್ ಓನರ್ ಬಂದು ಕೇಳಬೇಕಂತಿಲ್ಲ. ಕಾಯ್ತಿರೋ ಕಸ್ಟಮರ್ಸೇ ಪಕ್ಕದಲ್ಲಿ ನಿಂತ್ಕೊಂಡು ಆಯ್ತಾ ಅಂತ ಕೇಳೋದನ್ನ ಕೂಡ ನೀವು ನೋಡಿರ್ಬೋದು. ಬಟ್ ಸ್ಟಿಲ್ ಇದು ಅಷ್ಟು ಸುಲಭ ಇಲ್ಲ ಜಾರಿ ಮಾಡೋದು ಅಂತ. ನೆಕ್ಸ್ಟ್ ಸವಾಲು ಏನು ಅಂದ್ರೆ ಕಾನೂನು. ಭಾರತದ ಗ್ರಾಹಕ ಕಾಯ್ದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಗುಪ್ತವಾಗಿ ಯಾವುದೇ ದಂಡ ಹಾಕೋ ಹಾಗಿಲ್ಲ. ಹಾಗಾಗಿನೇ ಹೋಟೆಲ್ ಮಾಲೀಕರ ಸಂಘ ಈಗ ಸರ್ಕಾರದ ಅನುಮತಿ ಕೇಳ್ತಾ ಇದೆ. ನಿಯಮ ಜಾರಿ ಮಾಡಬೇಕು ಅಂದ್ರೆ ಹೋಟೆಲ್ ಬಾಗಿಲಲ್ಲಿ ದೊಡ್ಡ ಬೋರ್ಡ್ ಹಾಕಿರಬೇಕು, ಮೆನು ಕಾರ್ಡ್ ನಲ್ಲೂ ಕೂಡ ಸ್ಪಷ್ಟವಾಗಿ ಬರೆದಿರಬೇಕು. ಕೇವಲ ಐಟಮ್ಸ್ ರೇಟ್ ಮಾತ್ರ ಅಲ್ಲ, ಟೇಬಲ್ ಚಾರ್ಜಸ್ ಇರುತ್ತೆ, ಇಂತಿಷ್ಟು ಟೈಮ್ ಓಕೆ, ಅದಾದ್ಮೇಲಿಂದ 1 ಅವರ್ ದಾಟಿದ್ರೆ ಇಷ್ಟ ಆಗುತ್ತೆ ಅಂತ ಅಲ್ಲಿ ಮೆನ್ಷನ್ ಕೂಡ ಅವರು ಮಾಡಿರಬೇಕು. ಇದು ಗ್ರಾಹಕರಿಗೆ ಮೊದಲೇ ಗೊತ್ತಿರಬೇಕು. ಇದೇ ಕಾರಣಕ್ಕೆ ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಸರ್ಕಾರದ ಮುಂದೆ ಪ್ರಪೋಸಲ್ ಇಡೋಕೆ ರೆಡಿ ಆಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇದೆಲ್ಲ ಆಲ್ರೆಡಿ ಇದೆ ಬೇರೆ ಕಡೆ ಎಲ್ಲ. ಮುಂದುವರೆದಿರೋ ರಾಷ್ಟ್ರಗಳಲ್ಲಿ ಆಲ್ರೆಡಿ ಇದೆ. ಇಟಲಿಯಲ್ಲಿ ಕಾಪರ್ಟೋ ಕವರ್ ಚಾರ್ಜ್ ಅಂತ ಮೊದಲೇ ಇಸ್ಕೊಳ್ತಾರೆ. ಸ್ಟಾರ್ಬಕ್ಸ್ ನಂತಹ ಕಂಪನಿಗಳು ಕಾಫಿ ರೇಟ್ ನಲ್ಲೇ ಟೇಬಲ್ ಬಾಡಿಗೆನೂ ಸೇರಿಸಿರ್ತಾರೆ. ಅದಕ್ಕೆ ಕಾಸ್ಟ್ ಜಾಸ್ತಿ. ಅಲ್ಲೆಲ್ಲ ಕಾಫಿ ರೇಟ್ ಅದು 500-600 ರೂಪಾಯಿ. ಪ್ರೀಮಿಯಂ ಕೆಫೆಗಳಲ್ಲಿ ಎಲ್ಲ ಸೇರಿ ಆ ಎಕ್ಸ್ಪೀರಿಯನ್ಸ್ ಕೊಡೋ ದುಡ್ಡದು. ಆದ್ರೆ ಸಣ್ಣ ಪುಟ್ಟ ಹೋಟೆಲ್ಸ್ ಅಲ್ಲಿ, ದರ್ಶಿನಿಗಳಲ್ಲಿ 20 ರೂಪಾಯಿ ಕಾಫಿಗೆ ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದೇ ಪ್ರಶ್ನೆ. ಸರ್ಕಾರ ಏನ್ ಹೇಳುತ್ತೆ ನೋಡ್ಬೇಕು ಇವ್ರಿಗೀಗ. ಈಗ ಫೈನಲಿ ನೀವು ಹೇಳಿ, ನಿಮಗೆ ಏನನ್ಸಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಗ್ರಾಹಕರ ಸ್ವಾತಂತ್ರ್ಯ ಹರಣನ ಅಥವಾ ಹೋಟೆಲ್ ಮಾಲೀಕರಾಗಿದ್ರೆ ನೀವು ಒಂದು ವೇಳೆ ಇದು ಸರಿಯಾಗೇ ಇತ್ತು ಅಂತ ಹೇಳ್ತೀರಾ? ಮಾಡಬೇಕು, ಇದು ರೈಟ್ ಇದೆ, ಪಾಪ ಅವರು ಬದುಕಬೇಕಲ್ಲ ಅಂತ ಹೇಳ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಅಲ್ಲಿ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.